ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಪ್ರೀತಿ ಹೆಸರು ಹೇಳಿ ದಯವಿಟ್ಟು ಯಾರಿಗೂ ಮೋಸ ಮಾಡಬೇಡಿ. ಈ ಮೋಸ ಮಾಡೋದ್ರಿಂದ ಏನೆಲ್ಲ ಮೋಸ ಮಾಡಿದವರಿಗೆ ಪ್ರಾಬ್ಲಮ್ ಆಗತ್ತೆ, ಅವ್ರ ಲೈಫ್ ಹೇಗಿರುತ್ತೆ, ನೀವೇನೋ ಮೋಸ ಮಾಡ್ಬಿಡ್ತೀರಿ, ಅವ್ರಿಗೆ ಎಷ್ಟು ಪ್ರಾಬ್ಲಮ್ಸ್ ಆಗತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಹೋಗಿ, ಓಕೆ? ಸ್ಕಿಪ್ ಮಾಡಬೇಡಿ. ಮನುಷ್ಯರಾಗಿದ್ರೆ ದಯವಿಟ್ಟು ವಿಡಿಯೋ ನೋಡ್ಬೇಕಾಗತ್ತೆ. ಕೆಲವರು ಮೋಸ ಮಾಡಿ 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 ರೂಢಿ ಇರುತ್ತೆ, ಮೋಸ ಮಾಡ್ತಾ ಹೋಗ್ತಾರೆ. ಆದ್ರೆ ಮೋಸ ಹೋದವ್ರ ಪರಿಸ್ಥಿತಿಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳುವಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೊಂದು ಅರ್ಥ ಆಗ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದ್ ಏನಂದ್ರೆ, ಇನ್ನೊಬ್ಬರ ಕನಸು ನಿಮ್ಮ ಕೈಯಲ್ಲಿ ಇರುತ್ತೆ. ನೋಡಿ, ಪ್ರೀತಿ ಅಂತ ಒಂದೇನು ನಂಬಿಸ್ಬಿಡ್ತೀರಾ, ನಂಬಿಕೆನ ಬಿಟ್ರೆ ಏನು ಇಲ್ಲ ಇಲ್ಲಿ. ನಂಬಿಸ್ಬಿಡ್ತೀರಾ ಪ್ರೀತಿ ಅಂತ ಹೇಳಿ, ನಂಬಿಬಿಡ್ತಾರೆ. ಒಂದು ಕನಸಿರುತ್ತೆ, ಮಾಡುವಂತ ಒಂದು ಕನಸು ನಿಮ್ಮ ಕೈಯಲ್ಲಿ ನುಚ್ಚು ನೂರಾಗತ್ತೆ. ಇದು ನೆನಪಲ್ಲಿರ್ಲಿ. ಎಷ್ಟೋ ಜನ ಪ್ರೀತಿ ಅಂದ್ರೆ ಅವ್ರಿಗೆ ಹುಡುಗಾಟಿಕೆ ಆಟ ಆಗ್ಬಿಡುತ್ತೆ. ಇನ್ನೊಬ್ಬರ ಒಂದು ಏನದು ಕನಸು ಅನ್ನೋದಕ್ಕಿಂತ ಭವಿಷ್ಯನೇ ಸರ್ವನಾಶ ಆಗ್ಬಿಡುತ್ತೆ. ಇದು ನೆನಪಲ್ಲಿರ್ಲಿ. ದಯವಿಟ್ಟು ಸಾಧ್ಯ ಆದ್ರೆ ಪ್ರೀತಿ ಮಾಡಿ, ಒಳ್ಳೆ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು. ಯಾರ್ದೋ ಭವಿಷ್ಯ ಹಾಳಾಗತ್ತೆ, ಯಾರ್ದೋ ಕನಸು ಹಾಳಾಗತ್ತೆ, ಯಾರ್ದೋ ಬದುಕಿ ಹಾಳಾಗ್ತಿದೆ ಅಂದ್ರೆ ಅಂತ ಪ್ರೀತಿ ಹೆಸರು ಹೇಳ್ಕೊಂಡು, ಪವಿತ್ರವಾಗಿರ್ತಕ್ಕಂಥ ಪ್ರೀತಿ ಹೆಸರು ಹೇಳ್ಕೊಂಡು ಯಾಕೆ ಅವ್ರ ಬದುಕನ್ನು ಹಾಳು ಮಾಡಿದ್ರೆ ನಿಮ್ಮ ಬದುಕನ್ನು ಹಾಳು ಮಾಡ್ಲಿಕ್ಕೆ ಮೇಲೊಬ್ಬ ಇರ್ತಾನೆ. ನೆನಪಲ್ಲಿ ಇರ್ಲೇಬೇಕಾಗತ್ತೆ. ಎಷ್ಟೋ ಜನ ಈ ಕೆಲಸ ಮಾಡ್ತಿದ್ದಾರೆ ಇವತ್ತು. ಪ್ರೀತಿ ಹೆಸರು ಕೌನ್ಸಿಲಿಂಗ್ ಮಾಡ್ಬೇಕಾರೆ, ಅಣ್ಣ ಹಿಂಗಾಗೋಯ್ತಣ್ಣ, 6 ಜನರಿಗೆ ಹಿಂಗ್ ಮಾಡ್ತಿದ್ರಣ್ಣ. ನನ್ ಯಾರ್ ಪರ್ಟಿಕ್ಯುಲರ್ ಲೇಡೀಸು ಜೆಂಟ್ಸು ಅಂತ ಮಾತಾಡ್ತಿಲ್ಲ. ನಿಮಗೆ ಆದ್ರೆ ಮಾತ್ರ ಅದನ್ನ ರಿಸ್ಕ್ ತಗೊಂಡು ಲೈಫ್ ಅಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ನಿಮ್ಗೆ ಅನ್ಸಿದ್ರೆ, ಆ ಪ್ರೀತಿನ ಗೆಲ್ಲುವಂತ ತಾಕತ್ತಿದ್ರೆ ಮಾತ್ರ ಪ್ರೀತಿ ಮಾಡಿ. ಇಲ್ಲ ಅಂದ್ರೆ ಇನ್ನೊಬ್ಬರ ಜೀವನನ ಹಾಳು ಮಾಡ್ಬಿಡ್ಬೇಡಿ. ಎಲ್ಲೋ ಎಮೋಷನಲಿ ಅಥವಾ ಬೇಜಾರಲ್ಲಿ ಮಾತು ಕೊಟ್ಟು ಹೋಗ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ನೊಂದು ಜೀವ ನಿಮ್ ಕೈಲಿ ಇರುತ್ತೆ. ನೆನಪಲ್ಲಿರ್ಲಿ, ಒಂದು ಜೀವ, ಎಷ್ಟೋ ಜನ ಇವತ್ತು ಹುಟ್ಟುತ್ತಾ ಸಾಯ್ತಿದ್ದಾರೆ. ಅಂತದ್ದು ಒಂದ್ ಹಂತಕ್ಕೆ ಬಂದು 20, 21, 22 ಈ ಒಂದು ವಯಸ್ಸಿಗೆ ಬಂದು ಒಂದು ಜೀವ ಅನ್ಯಾಯವಾಗಿ ಗಡ್ಡ ಬಿಟ್ಕೊಂಡು, ಅಥವಾ ಹೆಣ್ಮಕ್ಳು ಕೊರಗ್ತಾ ಬದುಕು ಬೇಡ, ಇವ್ರು ಬೇಡ, ಮನೆಯವ್ರು ಬೇಡ, ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಅಳ್ತಾ ಕೂತಿರ್ತಾರೆ. ಅವ್ರ ಅಳುವಿಗೆ ಕಾರಣ ಯಾರು? ಈ ಪರಿಸ್ಥಿತಿಗೆ ಬಂದಿರ್ತಕ್ಕಂಥದ್ದು ಕಾರಣ ಯಾರು? ಎಲ್ಲ ನೀವೇನೋ ಸಲೀಸಾಗಿ ತಗೊಂಡ್ಬಿಡ್ತೀರಾ ಅದನ್ನ. ಬಟ್ ಇನ್ನೊಬ್ರು ಬದುಕು ಹೇಗಿರುತ್ತೆ? ನಿಮ್ ತರ ಅವ್ರದ್ದು ಬದುಕಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ನಿಮ್ ತರ ಅವ್ರದ್ದು ಒಂದು ಮನಸ್ಸು, ಸ್ವಾಭಿಮಾನ ಎಲ್ಲ ಇರುತ್ತಲ್ಲ. ಎಲ್ಲ ಒಂದು ಸಮಾಜದ ಮೇಲೆ ನೀವ್ ಹೇಗ್ ಬದುಕ್ತಾ ಇದೀರಿ, ಹಂಗೆ ಬದುಕ್ತಾ ಇದಾರೆ. ನಿಮಗೆ ಅದೇ ಇಂಟೆನ್ಷನ್ ಆಗಿದ್ರೆ, ಎಲ್ಲ ಒಂದ್ ಕಡೆ ಈ ದುಡ್ಡು ಕೊಟ್ರೆ ಏನೋ ಸಿಗತ್ತಲ್ಲ, ಅಲ್ಲಿ ಹೋಗೋದು ಬೆಟರ್ ದೇನ್ ಇತ್ತಂತಲ್ಲ. ಐ ಥಿಂಕ್ ಅದೇ ಬೆಟರ್ ಅಲ್ಲ ನಿಮ್ಗೆ. ಯಾಕೆ ಇನ್ನೊಬ್ರ ನಂಬಿಕೆನ ಹಾಳು ಮಾಡ್ತೀರಿ? ಯಾಕೆ ಇನ್ನೊಬ್ಬರ ಒಂದು ಕಂಪ್ಲೀಟ್ ಆಗಿ ಈ ಜೀವ ಆ ಲೆವೆಲ್ಗೆ ಬಂದು 20, 21, 22 ವಯಸ್ಸಿಗೆ ಬಂದು ಇನ್ನೇನೋ ಆಗ್ಬೇಕನ್ನೋ ಪೊಸಿಷನ್ ಅಲ್ಲಿ ಅವ್ರ ಜೀವ ತಗೊಂಡ್ಬಿಡ್ತೀರಲ್ಲ. ಭಗವಂತನ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಾನು ಹೇಳ್ತೀನಲ್ಲ, ಕರ್ಮ ಡೆಫಿನೆಟ್ಲಿ ವಿಲ್ ರಿಟರ್ನ್ ಬರುತ್ತೆ. ಸೊ ಅದಕ್ಕೇನೆ ಇವತ್ತಿಗೆ ಆ ತರದ ಏನಾದ್ರು ಉದ್ದೇಶ ಇದ್ರೆ ಇವತ್ತಿಗಾರು ಸ್ಟಾಪ್ ಮಾಡಿ, ಅವ್ರಿಗೆ ಸರಿ ಮಾಡಿ ಹೊರಡ್ಬಿಡಿ ನಿಮ್ ಲೈಫ್ಗೆ. ಆದ್ರೆ ದಯವಿಟ್ಟು ಅವ್ರಿಗೆ ಏನೋ ಮಾಡಿ ಅವ್ರ ಲೈಫ್ ನ ಹಾಳು ಮಾಡುವಂತ ಕೆಲಸ ಮಾತ್ರ ಮಾಡ್ಬೇಡಿ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ನನಗೆ ಅದೇ ಅನ್ಕೋತಾ ಇರ್ತೀನಿ, ನಾನು ಇಷ್ಟೋ ಹಿಂಗ್ ನಡೀತಾ ಇದೆಯಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದ್ರೆ, ಇನ್ನೊಬ್ಬರ ಮಕ್ಕಳು ನಿಮ್ಮ ಕೈನಲ್ಲಿ, ಇನ್ನೊಬ್ಬರ ಮಕ್ಕಳ ಜೀವನ, ಭವಿಷ್ಯ, ಕನಸು ಏನಂತೀರಿ ಎಲ್ಲ ಕೂಡ ಇನ್ನೊಬ್ರು ನಿಮಗೆ ತಂದೆ ತಾಯಿ ಬೆಳೆಸಿ ದೊಡ್ಡವ್ರು ಮಾಡಿರ್ತಾರೆ. ನಿಮ್ಮ ಮೇಲೆ ಹಿಂಗೆ ನಿಮ್ ತಂದೆ ತಾಯಿ ಎಷ್ಟು ಪ್ರೀತಿ, ಕನಿಕರ, ವಾತ್ಸಲ್ಯ ಎಲ್ಲ ತೋರಿಸ್ತಾರೆ. ಅವ್ರ ತಂದೆ ತಾಯಿನೂ ಅಷ್ಟೇ ಅವ್ರ ಮಕ್ಕಳ ಮೇಲೆ ಪ್ರೀತಿ, ಕನಿಕರ, ವಾತ್ಸಲ್ಯ ನಿಮ್ ತರನೇ ದಿಟ್ಟು ಎಲ್ಲ ಬೆಳೆಸಿರ್ತಾರೆ. ಅಂತ ಮಕ್ಕಳ ಜೀವನ ನಿಮ್ ಕೈನಲ್ಲಿ ಇರುತ್ತೆ. ನೀವೇನ ಹೆಸರಿಗೆ ನಂಬಿಸ್ಬಿಟ್ಟು ಆ ಕ್ಷಣಕ್ಕೆ ಆಣೆ ಪ್ರಮಾಣ ಎಲ್ಲ ಏನೇನೋ ಮಾಡಿ ಬಣ್ಣದ್ ಮಾತಾಡಿ ಅವ್ರಿಗೆ ತಲೆ ಹಾಳು ಮಾಡಿ, ನಂಬಿಕೆನ ಬೀಡು ಮಾಡಿ, ಕಂಪ್ಲೀಟ್ ಆಗಿ ಅವ್ರದ್ದು ಬದುಕನ್ನು ಸರ್ವನಾಶ ಮಾಡಿ ಹೋಗ್ಬಿಡ್ತೀರಿ. ಮಿಕ್ಕಿರೋ ಲೈಫ್ ಅವ್ರದ್ದು. ಅದ್ರ ಬಗ್ಗೆ ಯಾವತ್ತರ ಒಂದು ಸಲ ಯೋಚನೆ ಮಾಡಿದೀರಾ? ಯೋಚನೆ ಮಾಡಿದೇ ಆಗಿದ್ರೆ ಯಾವ್ದೇ ಕಾರಣಕ್ಕೂ ನೀವು ಇಂಥ ಕೆಲಸ ಮಾಡಲ್ಲ. ಸರಿ, ಇವತ್ತಿಗೆ ಒಬ್ರೊಟ್ಟಿಗೆ ಮಾಡ್ತಿದ್ರೆ ಅಂತ ನೆಕ್ಸ್ಟ್ ನಿಮ್ ಲೈಫಲ್ಲಿ ಯಾರೊಟ್ಟಿಗೂ ಹಂಗ್ ಮಾಡ್ಬೇಡಿ. ಲೈಫಲ್ಲಿ ಹೋದ್ರೆ ದುಡ್ಡನ್ನ ಗಳಿಸ್ಕೊಬಹುದು, ಲೈಫಲ್ಲಿ ಹೋದ್ರೆ ವಸ್ತುಗಳನ್ನ ತಗೊಳ್ಬಹುದು, ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು. ಆದ್ರೆ ಒಂದು ಜೀವ ಹೋದ್ರೆ ವಾಪಸ್ ತರಕ್ಕಾಗತ್ತ? ಎಲ್ಲ ಅಂಗಡಿನಲ್ಲಿ ಸಿಗುವಂತದ್ದು ಅದು. ಇನ್ನೊಬ್ರು ಆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ. ಅವ್ರಿಗೆ ಊಟಕ್ಕಿಲ್ಲ ಅಂದ್ರೂ ಕೂಡ ಎಲ್ಲಾ ರೀತಿಯಿಂದ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿರ್ತಾರೆ. ನೀವು ಅದನ್ನ ಅಷ್ಟು ಈಸಿಯಾಗಿ ನಂಬಿಸಿ ಅವರ ಬದುಕನ್ನ ಸರ್ವನಾಶ ಮಾಡ್ತೀರಿ. ಸೊ ಅವರ ತಂದೆ ತಾಯಿ, ಅವ್ರ ಪ್ರೀತಿ, ಅವ್ರ ಕನ್ಸರ್ನ್, ಅವ್ರ ಕೇರ್, ಅವ್ರ ಕಾಳಜಿ, ಅವ್ರು ಬೆಳೆಸಿರ್ತಕ್ಕಂಥ ರೀತಿ, ಇದೆಲ್ಲವನ್ನು ಯೋಚನೆ ಮಾಡಿ ಸ್ನೇಹಿತರೆ. ದಯವಿಟ್ಟು ಯಾರು ಹಿಂಗ್ ಮಾಡ್ತಿದ್ರಿ, ಸೊ ಆಕ್ಚುಲಿ ವಿಡಿಯೋ ಮಾಡೋದ್ರಿಂದ ಬದಲಾಗ್ಬಿಡ್ತಾರೆ ಅಂತ ಅಲ್ಲ, ಅಟ್ಲೀಸ್ಟ್ 10 ಜನರಲ್ಲಿ ಒಬ್ಬ ವ್ಯಕ್ತಿಗಾದ್ರೂ ವಿಡಿಯೋ ರೀಚ್ ಆದ್ರೆ, ಎಲ್ಲೋ ಚೂರು ಅವ್ರಿಗೆ ಅರ್ಥ ಆದ್ರೆ ಸಾಕು. ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅನ್ಕೊಂಡು ನಾನ್ ಹ್ಯಾಪಿ ಪಡ್ತೀನಿ, ನಾನ್ ಫೀಲ್ ಮಾಡ್ತೀನಿ. ಯಾಕೆ ಇದನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಎಲ್ರು ಬದಲಾಗ್ಬಿಡ್ತೀನಿ ಇಲ್ಲ. ವಿಡಿಯೋ ಮಾಡೋದು ನನ್ನ ಧರ್ಮ, ಇನ್ಫಾರ್ಮೇಶನ್ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಅದನ್ನ ಬದಲಾವಣೆ ಆಗೋದು ಬಿಡೋದು, ಒಂದ್ ತಟ್ಟೆ ಒಳಗಡೆ ಅನ್ನ ತಂದು ಕೊಡ್ತೀವಿ, ತಿನ್ನೋದು ಬಿಡು ಅವ್ರಿಗೆ ಬಿಟ್ಟಿರೋ ವಿಚಾರ. ಹಂಗೇನೆ ವಿಡಿಯೋ ಮಾಡಿದ ತಕ್ಷಣ ನೀವು ನಮ್ಗೆ ಕಮೆಂಟ್ ಮಾಡ್ಬೋದು, ಏನೇನೋ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇವತ್ತು ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ, ಅವ್ರ ಕಥೆಗಳು ಕೇಳ್ಬೇಕಾದ್ರೆ ಕಣ್ಣೀರ್ ಬರ್ತಾ ಇರುತ್ತೆ, ಬೇಜಾರಾಗ್ತಿರುತ್ತೆ ಸಿಕ್ಕಾಪಟ್ಟೆ.
ಸೊ ಅದಕ್ಕೇನೆ ಒಂದೇ ಲೈಫ್, ಸೊ ಅದನ್ನ ಚೆನ್ನಾಗಿ ಬದುಕೋಣ, ಚೆನ್ನಾಗಿರೋಣ ಅಂತ ಹೇಳ್ತಾ, ಸೊ ದಯವಿಟ್ಟು ಐ ಥಿಂಕ್ ಈ ವಿಡಿಯೋನ ದಯವಿಟ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ, ಸೊ ದಯವಿಟ್ಟು ಶೇರ್ ಮಾಡಿ ಅಂಡ್ ಸ್ಟೇಟಸ್ ಗಳಿಗೆ ಇಟ್ಕೊಳ್ಳಿ. ನಾನು ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಒಳ್ಳೆ ವಿಡಿಯೋಗಳಿಗೆ, ಎಲ್ಲೋ ಒಂದು ಒಳ್ಳೆ ಇನ್ಫಾರ್ಮೇಶನ್, ಒಂದು ಮನಸ್ಸಿಗೆ, ಒಂದು ಬದುಕಿಗೆ, ಒಂದು ಕನಸಿಗೆ ರಿಲೇಟೆಡ್ ವಿಡಿಯೋ ಇದ್ದಾಗ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಏನ್ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.